ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ. ಮನೆ ನೋಡ ಬಡವರು, ಮನ ನೋಡ ಘನ. ಮನೆ ನೋಡ ಬಡವರು, ಮನ ನೋಡ ಘನ. ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು. ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು. ಪ್ರಸಾರಕ್ಕನುವಿಲ್ಲ ಬಂದ ತಾತ್ಕಾಲಕ್ಕುಂಟು. ಪ್ರಸಾರಕ್ಕನುವಿಲ್ಲ ಬಂದ ತಾತ್ಕಾಲಕ್ಕುಂಟು. ಲಿಂಗದೇವನ ಶರಣರು ಸ್ವತಂತ್ರ ಧೀರರು. ಲಿಂಗದೇವನ ಶರಣರು ಸ್ವತಂತ್ರ ಧೀರರು. ಇಲ್ಲಿ ಗುರು ಬಸವಣ್ಣನವರು ಸಹಜ ದಾಸೋಹದ ಬಗ್ಗೆ ಇಲ್ಲಿ ತಿಳಿಪಡಿಸ್ತಾರೆ. ಇಲ್ಲಿ ದಾಸೋಹ ಮಾಡಬೇಕು ಅಂದಾಗ ಶ್ರೀಮಂತರೇ ಆಗಬೇಕು, ದುಡ್ಡಿದ್ದವರೇ ಆಗಬೇಕು, ಧನ ಕನಕ ಉಳ್ಳವರೇ ಆಗಬೇಕು ಅಂತ ಏನಿಲ್ಲ. ಮನಸ್ಸಿದ್ರೆ ಸಾಕು. ಒಳ್ಳೆಯ ಭಾವ, ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ಅವರೇ ನಿಜವಾದ ದಾಸೋಹಿಗಳು ಅಂತ ಹೇಳ್ತಾರೆ ಅವರು. ಇಲ್ಲಿ ಗುರು ಬಸವಣ್ಣನವರು ಹೇಳೋದೇನೆಂದರೆ, ಮನೆ ನೋಡ ಬಡವರು, ಮನ ನೋಡ ಘನ. ಇಲ್ಲಿ ಮನೆ ನೋಡ ಬಡವರು ಸಾಮಾನ್ಯವಾಗಿ ತುಂಬ ಸಚ್ಚಾರಿತ್ರ್ಯವಂತರಾದವರು, ಮತ್ತು ಒಂದು ಸತ್ಯ ಶುದ್ಧ ಕಾಯಕ, ಮೋಸ ವಂಚನೆ ಇವುಗಳನ್ನೆಲ್ಲ ಮಾಡದೆ ತಮ್ಮ ಒಂದು ಜೀವನವನ್ನು ನಡೆಸ್ತಾ ಇದ್ದರು ಅಂದಾಗ ಅವರು ಯಾವಾಗಲೂ ಬಡವರಾಗೇ ಇರ್ತಾರೆ. ಅವರು ಒಂದು ಮೋಸ ವಂಚನೆ, ದಗಾಕೋರತನ, ಲಂಚ, ಈ ಥರ ಮೋಸ ಇವುಗಳನ್ನೆಲ್ಲ ಮಾಡ್ತಾ ಇದ್ದವರು ಅವರು ದೊಡ್ಡ ದೊಡ್ಡ ಶ್ರೀಮಂತರಾಗಿರ್ತಾರೆ. ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ. ಹಾಗೆ ಅಲ್ಲಿ ದೊಡ್ಡ ಶ್ರೀಮಂತರು, ಕೋಟ್ಯಾಧೀಶರು, ಲಕ್ಷಾಧೀಶರು, ಅವ್ರ ಕಡೆ ಅಷ್ಟು ಹೊಲ ಐತಿ, ಇಷ್ಟು ದೊಡ್ಡ ಮನೆ ಐತಿ, ಇಂತಿಂಥ ಕಾರುಗಳದಾವು, ಇಷ್ಟು ಬಂಗಾರ ಆಗೈತಿ, ಏನೇ ಇದ್ದರೂ ಸಹಿತ ಅಲ್ಲಿ ಅವ್ರ ಮನಸ್ಸು ದೊಡ್ಡದಾಗಿರಲ್ಲ, ಘನವಾಗಿರೋದಿಲ್ಲ. ಅದು ಸಣ್ಣ ಮನಸ್ಸು ಇರ್ತೈತಿ. ಮನೆ ಮಾತ್ರ ದೊಡ್ಡದಿರ್ತೈತಿ ರೀ, ಆದ್ರೆ ಮನಸ್ಸು ಮಾತ್ರ ಸಣ್ಣದು, ಸಂಕುಚಿತ ಇರ್ತದೆ. ಅವ್ರಿಗೆ ಮತ್ತೊಬ್ಬರಿಗೆ ಕೊಡಬೇಕು, ಮಾಡಬೇಕು ಅನ್ನುವಂಥ ಭಾವನೆ ಇದು ಇರಲ್ಲ. ಇನ್ನೂ ಕೂಡಿ ಹಾಕಬೇಕು ಅನ್ನೋ ಒಂದು ವಿಚಾರ ಇರ್ತೈತೆ ಹೊರತು ಒಂದು ದಾಸೋಹ, ದಾನ ಇಂಥವುಗಳನ್ನೆಲ್ಲ ಮಾಡುವಂಥ ಒಂದು ಭಾವನೆ ಅವರಲ್ಲಿ ಇರೋದಿಲ್ಲ. ಅದಕ್ಕೆ ಇಲ್ಲಿ ಗುರುಬಸವಣ್ಣನವರು ಏನು ಹೇಳ್ತಾರೆ, ಮನೆ ನೋಡ ಬಡವರು, ಮನ ನೋಡ ಘನ. ಅಂದರೆ ಯಾರು ಒಂದು ಬಡವರು ಇದ್ದರೂ ಸಹಿತ ಅಂದಿನ ಒಂದು ದಿನದ ಪ್ರಸಾದಕ್ಕೆ ದುಡ್ಕೊಂಡು ಬಂದು ಮಾಡೋರು ಏನಿರ್ತಾರಲ್ಲ, ಅವ್ರ ಮನಸ್ಸು ಯಾವಾಗಲೂ ಘನಮನವಾಗಿರ್ತದೆ. ನಾನು ಕೊಡಬೇಕು, ಇದ್ದಿದ್ರೆ ಒಂದು ರೊಟ್ಟಿಯಲ್ಲಿ ಅರ್ಧ ರೊಟ್ಟಿ ಆದರೂ ಕೊಡಬೇಕು ಅನ್ನೋವಂಥ ಒಂದು ಮನಸ್ಸು ಅವರಿಗೆ ಇರ್ತೈತಿ. ಅದಕ್ಕೆ ಅದು ಘನಮನವಾಗಿರ್ತದೆ. ಅದು ಮನೆ ಅಲ್ಲಿ ಏನೇ ಅಲ್ಲಿ ಇರದೇ ಹೋದರೂ ಅಲ್ಲಿ ಒಂದು ಮನಸ್ಸು ಘನಮನವಾಗಿರ್ತೈತಿ ಅನ್ನೋದನ್ನು ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಸೋಂಕಿನಲ್ಲಿ ಸುಖಿ ಸರ್ವಾಂಗ ಕಲಿಗಳು. ಅದು ಏನೇ ಒಂದು ಬಂದಿದ್ದರೂ ಅದನ್ನು ಅನುಭವಿಸಿ ಒಂದು ಸುಖವನ್ನು ಪಡ್ತಾರೆ ಅವರು. ಅದೇನು ಅವರಿಗೆ ದೊರಕ್ತಲ್ಲ ಅಷ್ಟರಲ್ಲೇ ಅವರು ಒಂದು ಸುಖಿಗಳಾಗಿರ್ತಾರೆ, ಪರಿಣಾಮಿಗಳಾಗಿರ್ತಾರೆ. ಅದು ಮತ್ತು ಸರ್ವಾಂಗ ಕಲಿಗಳು ಅಂದರೆ ಯಾರು ಒಂದು ಮೈ ಮುರಿದು ಈ ತನುವನ್ನು, ಈ ದೇಹವನ್ನು ದಂಡಿಸಿ ಇದನ್ನು ಸವೆಸಿ ಯಾರು ಒಂದು ಕಾಯಕ ಮಾಡ್ತಿರ್ತಾರಲ್ಲ ಅವರು ಆರೋಗ್ಯವಂತರಾಗೇ ಇರ್ತಾರೆ. ಅವರು ಯಾರು ಒಂದು ಮೋಸ ವಂಚನೆ ಕುಂತಲ್ಲೇ ಒಂದು ಕಪಟತನ ಮಾಡಿ ಗಳಿಸ್ತಾ ಇರ್ತಾರಲ್ಲ ಅವರ ಆರೋಗ್ಯ ಅಷ್ಟು ಸರಿ ಇರೋದಿಲ್ಲ. ಅವ್ರಿಗೆ ಯಾವ್ಯಾವುದೋ ಕಾಯಿಲೆಗಳು ಬಂದು ಒಕ್ಕರ್ಸ್ಕೊಂಡಿರ್ತವೆ. ಯಾಕಂದ್ರೆ ದೇಹವನ್ನು ಅವರು ದಂಡಿಸೋದಿಲ್ಲ, ಆ ತನುವಿಗೆ ಕೆಲಸ ಕೊಡೋದಿಲ್ಲ. ಅವರು ಕೇವಲ ಬುದ್ಧಿಗೆ, ಒಂದು ಮೆದುಳಿಗೆ ಅಷ್ಟೇ ಕೆಲಸ ಕೊಟ್ಟು ಒಂದು ಗಳಿಸುವಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡ್ಕೊಂಡಿರ್ತಾರೆ. ಆದರೆ ಇಲ್ಲಿ ದೇಹ ದಂಡಿಸಿ ಕೆಲಸ ಮಾಡುವಂಥ ವ್ಯಕ್ತಿ ಏನಿರ್ತಾನಲ್ಲ, ಅವ್ನಿಗೆ ಯಾವ ರೋಗಗಳು ಬರೋದಿಲ್ಲ. ಅವ ಆರೋಗ್ಯವಂತರಾಗಿರ್ತಾನೆ.
ಅದಕ್ಕೋಸ್ಕರ ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದ್ರೆ ಸರ್ವಾಂಗ ಕಲಿಗಳು ಅಂದರೆ ಅವರು ದೇಹ ಸದೃಢವಾಗಿರ್ತತಿ ಅನ್ನೋದನ್ನು ಗುರು ಬಸವಣ್ಣನು ಆರೋಗ್ಯವಂತರಾಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಪಸಾರಕ್ಕನುವಿಲ್ಲ ಬಂದ ತಾತ್ಕಾಲಕ್ಕುಂಟು ಅಂದರೆ ಮನೆ ತುಂಬ ಅಲ್ಲೇ ಒಟ್ಕೊಳ್ಳೋದಕ್ಕೆ ದವಸ ಧಾನ್ಯ ಇರ್ಬೋದು, ಮತ್ತೊಂದು ಮುಗಿದೊಂದು ಮನೆ ತುಂಬ ಗೋಡಾವಣ ತುಂಬಿಕೊಂಡು ಅದನ್ನು ಮತ್ತೊಬ್ಬರಿಗೆ ತೋರಿಸುವ ಅಂಥ ವ್ಯವಸ್ಥೆ ಇರದೇ ಹೋದ್ರೂ ಬಂದ ತಾತ್ಕಾಲಕ್ಕುಂಟು, ಆ ಸಮಯದಲ್ಲಿ ಅವರಿಗೆ ಏನು ಬೇಕಲ್ಲ ಅದು ದೊರಕಿಸಿಕೊಳ್ಳುವಂಥ ಒಂದು ಶಕ್ತಿ ಅವರಲ್ಲಿ ಇರ್ತೈತಿ. ಏನು ಆ ಸಮಯಕ್ಕೆ ಏನು ಬೇಕು ಅವರಿಗೆ ಅದನ್ನು ದೊರಕಿಸಿಕೊಳ್ಳುವಂಥ ಒಂದು ಉತ್ತಮ ಮನಸ್ಸು, ಉತ್ತಮ ಭಾವ ಇರೋದರಿಂದ ಅವರಿಗೆ ಅದು ದೊರಕ್ತಾ ಇರ್ತದೆ. ಇಲ್ಲಿ ಗೋಡಾವಣಗಂಟ್ಲೆ ನಿಟ್ಟುಗಂಟ್ಲೆ ಒಟ್ಟಿ ಕೊಟ್ಕೊಂಡು ಅದು ಏನೇ ಇದ್ದರೂ ಸಹಿತ ಇಲ್ಲಿ ಇಲ್ಲದೇ ಹೋದರೂ ಅವರು ಏನು ಮಾಡ್ತಾರೆ, ಅದು ಬಂದ ತಾತ್ಕಾಲಕ್ಕೆ ಅದನ್ನು ಒದಗಿಸ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ ಅವರು, ಲಿಂಗದೇವನ ಶರಣರು ಸ್ವತಂತ್ರ ಧೀರರು. ಇದು ಬಹಳ ಮುಖ್ಯವಾಗಿದ್ದು. ಇಲ್ಲಿ ಧೀರರು ಅನ್ನುವ ಪದವನ್ನು ಇಲ್ಲಿ ಗುರು ಬಸವಣ್ಣನವರು ಬಳಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಈ ದಿನಮಾನದಲ್ಲಿ ಆರ್ಥಿಕವಾಗಿ ಯಾರು ಮುಂದಿರ್ತಾರ ಅವರು ಧೈರ್ಯಶಾಲಿಗಳು ಅಂತೇವೆ, ಅದು ಸುಳ್ಳು. ಯಾಕಂದ್ರೆ ಆರ್ಥಿಕವಾಗಿ ಮುಂದುವರೆದಂಥ ವ್ಯಕ್ತಿಗೆ ಅಲ್ಲಿ ಭಯ ಇರ್ತತಿ. ಯಾರು ಬರ್ತಾರೋ, ಯಾರು ಕದ್ಕೊಂಡು ಹೋಗ್ತಾರೋ, ಎಲ್ಲಿ ಸರ್ಕಾರದವ್ರು ಬಂದು ಅದನ್ನು ವಶಪಡಿಸಿಕೊಳ್ತಾರೋ, ಎಲ್ಲಿ ಯಾವ ಇಲಾಖೆಯವರು ಬಂದು ಅದನ್ನ ತಮ್ಮ ವಶಪಡಿಸ್ಕೊಂಡು ಹೋಗ್ತಾರೋ ಅನ್ನುವಂಥ ಒಂದು ಭಯ ಆತನಲ್ಲಿ ಕಾಡ್ತಾ ಇರ್ತದೆ. ಆದರೆ ಈ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ಆ ಭಯ ಇರೋದಿಲ್ಲ. ಅವನು ಯಾರು ಬಂದ್ರೇನು ಬರಲಿ, ನೋಡಲಿ, ನನ್ನ ಮನೆಗೆ ಏನೈತಿ, ಬೇಕಾದ್ರೆ ತೊಗೊಂಡು ಹೋಗಲಿ ಅನ್ನೋಂಥ ಒಂದು ಧೈರ್ಯಶಾಲಿಯಾಗಿರ್ತಾನೆ. ಶ್ರೀಮಂತರಿಗೆ ಧೈರ್ಯ ಇರೋದಿಲ್ಲ, ಅವರಿಗೆ ಭಯ ಕಾಡ್ತಾ ಇರ್ತದೆ. ಎಲ್ಲಿ ಕಳ್ಳರು ಬಂದು ಎಲ್ಲ ಕದ್ಕೊಂಡು ಹೋಗಿಬಿಡ್ತಾರೋ ಏನೋ ಅನ್ನುವಂಥ ಒಂದು ಭಯ ಇರ್ತದೆ. ಅದೇ ಒಬ್ಬ ಸಾಮಾನ್ಯ ಜೀವಿಗೆ ಅಲ್ಲಿ ಯಾವುದೇ ಒಂದು ಥರದ ಭಯ ಇರೋದಿಲ್ಲ, ಆತ ಧೀರ ಆಗಿರ್ತಾನೆ. ಅದಕ್ಕೆ ಇಲ್ಲಿ ಗುರು ಬಸವಣ್ಣನವರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ಲಿಂಗದೇವನ ಶರಣರು ಸ್ವತಂತ್ರ ಧೀರರು, ಅವರು ಧೀರರಾಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ ನಾವು ಸಹಿತ ಅಲ್ಲಿ ಯಾವುದೇ ಅನ್ಯ ಮಾರ್ಗದಿಂದ, ವಾಮ ಮಾರ್ಗದಿಂದ ಹಣವನ್ನು ಗಳಿಸಿ ಅದನ್ನು ಕೂಡಿಟ್ಟುಕೊಂಡು ಭಯಪಟ್ಟುಕೊಂಡು ಮತ್ತು ಅಲ್ಲಿ ಯಾವ್ಯಾವುದು ರೋಗಗಳನ್ನು ಹಚ್ಚಿಕೊಂಡು ಬಳಲಿ ಒಂದು ಜೀವನವನ್ನು ಸವಿಸುವ ಬದಲು ಇಲ್ಲಿ ಗುರು ಬಸವಣ್ಣನವರು ಹೇಳುವ ಹಾಗೆ ಬಂದದ್ರಲ್ಲಿ ತೃಪ್ತಿಕರವಾದ ಜೀವನವನ್ನು ಸಾಗಿಸಿ, ಬಂದದ್ರಲ್ಲಿಯೇ ಅದನ್ನು ಒಂದು ದಾಸೋಹ ಮಾಡಿ, ಹಾಗೆ ಒಂದು ಧೈರ್ಯವಂತರಾಗಿ ಒಂದು ಬದುಕನ್ನು ನಾವು ಸಾಗಿಸಬೇಕು ಅನ್ನುವ ಒಂದು ಭಾವನೆ ನಮಗೆ ಬರಬೇಕಾ ಅಂದರೆ ಅಲ್ಲಿ ನಾವು ಮತ್ತೆ ಏನು ಮಾಡಬೇಕು, ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಗುರು ಬಸವಣ್ಣನವರು ಹೇಳಿದ ಹಾಗೆ ನಾವು ಆರ್ಥಿಕವಾಗಿ ಸದೃಢವಾಗದೇ ಹೋದರೂ ಸಹಿತ ಅಲ್ಲಿ ನಾವು ಮಾನಸಿಕವಾಗಿ ಒಂದು ಧೀರರಾಗಿರ್ತೇವೆ, ಶೂರರಾಗಿರ್ತೇವೆ. ನಮಗೆ ಯಾವುದೇ ಚಿಂತೆ ಭ್ರಾಂತಿ ಯಾವುದು ಕಾಡೋದಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಅಂದರೆ ಮತ್ತೆ ಶರಣರ ವಚನಗಳನ್ನು ನಾವು ಓದಬೇಕಾಗ್ತದೆ. ವಚನ ಓದಿ ಪಚನ ಮಾಡಿಕೊಳ್ಬೇಕು. ಆವಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.